ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಎಲ್ಲರಿಗೂ ಹ್ಯಾಪಿ ಸಂಡೇ ಮತ್ತು ಹ್ಯಾಪಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ, ಮತ್ತು ಹ್ಯಾಪಿ ಭಾನುವಾರ ಅಂತ ಹೇಳ್ತಾ ಇದ್ದೀನಿ. ಇವತ್ತು ವಿಡಿಯೋ ಮಾಡಿದ್ದೀನಿ ಅಂತಂದರೆ, ನಂದು ಮೋನೋ ಆಗಿ 2 ಮಂತ್ಸ್ ಆಯಿತು. 2 ಮಂತ್ಸ್ ಆದರೂ ನನಗೆ ಗೂಗಲ್ ಪಿನ್ ಬಂದಿರಲ್ಲ ನನಗೆ. ನೋಡಿ, ನನಗೆ ಗೂಗಲ್ ಪಿನ್ ಬಂದು 2 ಡೇಸ್ ಆಯಿತು. ನೋಡಿ, ಮನೇಲೇ ಇಟ್ಕೊಂಡಿದ್ದೆ. ಯಾಕಪ್ಪ ಮನೇಲೇ ಇಟ್ಕೊಂಡಿದ್ದೆ ಅಂತಂದರೆ, ಸ್ವಲ್ಪ ಹೇಗೆ ಮಾಡಬೇಕು ಅನ್ನೋದು ನನಗೆ ಸ್ವಲ್ಪ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆನಾ? 2 ತಿಂಗಳಾದರೂ ಯಾಕಪ್ಪ ಈ ರೀತಿ ಗೂಗಲ್ ಪಿನ್ ಲೇಟಾಗಿ ಬಂದಿದೆ ಅಂತ ನೀವು ಆಶ್ಚರ್ಯ ಪಡ್ಬೋದು. ಯಾಕೆಂದರೆ ನಂದು ಅಡ್ರೆಸ್ ವೆರಿಫಿಕೇಷನ್ ಸರಿಯಾಗಿ ನಾನು ಮಾಡಿರಲಿಲ್ಲ. ನಾನು ಅಡ್ರೆಸ್ ವೆರಿಫಿಕೇಷನ್ ನಾನು ಯಾಕೆ ಈ ರೀತಿ ಹಿಂಗಾಗಿದೆ, ಯಾಕೆ ಗೂಗಲ್ ಪಿನ್ ಬಂದಿಲ್ಲ ಅಂತ ನಮ್ಮ ಸಿಸ್ಟರ್, ನಮ್ಮ ಜಯ ಕುಟುಂಬ ಅಂತ ಇದ್ದಾರೆ. ನಾನು ತಂಗಿ ಅಂತ ಕರಿತೀನಿ. ಅವ್ರ ಪಾಪ ನಾವು ತಂಗಿ ಅಂತಲೇ ಲೆಕ್ಕಾಚಾರ. ಅವ್ರಿಗೆ ನಾವು ಇದು ಮಾಡಿದೆ, ಕಾಂಟ್ಯಾಕ್ಟ್ ಮಾಡಿದ್ಕೆ ನಮ್ಮ ಜಯ ಕುಟುಂಬ ತಂಗಿ, ಅಣ್ಣ ನಮ್ಮ ಮಗ ಭರತ್ ಅಂತ ಇದ್ದಾರೆ, ಅವರು ಎಲ್ಲ ಮಾಡ್ತಾರೆ ಸಿಸ್ಟಮಲ್ಲಿ, ನೋಡಿ ಅಣ್ಣ ಅಂತ ಹೇಳಿದ್ರು. ಒಂದು ಮಾತು ನಾನು ಅದು ನಂಬರ್ ಕೊಟ್ಟರು. ಆ ವಾಟ್ಸಪ್ ನಂಬರಿಂದ ನಾನು ತೊಗೊಂಡು ಮಾಡಿದ್ಕೆ, ಅಣ್ಣ ಈ ರೀತಿ ಇದೆ, ನೀವು ಏನೇನು ಪ್ರೂಫು ಕೇಳಿದ್ಕೆ ನಾನು ಕೊಟ್ಟೆ. ನಾನು ಎಲ್ಲನೂ ಸಲೀಸಾಗಿ 2 ವಾರ 12 ದಿನ ಕಾದಿದ್ಕೆ ಆಗಿದ್ಕೆ ನೋಡಿ ಬಂದಿದೆ. ನಮ್ಮ ಟೆಕ್ ಭರತ್ ಪುಟ್ಟ ಇದನ್ನೆಲ್ಲ ನಮ್ಮ ಜಯ ಕುಟುಂಬ ತಂಗಿ ರೂಪಾ ತಂಗಿ ಅಂತ ಇದ್ರಲ್ಲ, ಅವ್ರ ಮಗ. ಪಾಪ ಅವ್ರದ್ದು ಮೋನೋ ಚಾನಲ್, ಪಾಪ ಅವ್ರದ್ದು ಪಾಪ ಎಲ್ಲ ಕಾಂಟ್ಯಾಕ್ಟ್ಗಳು ಏನೇ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಕಾಂಟ್ಯಾಕ್ಟ್ಗಳು ಮಾಡ್ತಾ ಇದ್ದಾನೆ. ಆ ಪುಟ್ಟ ಸಣ್ಣ ಹುಡುಗ ಆದ್ರೂ ಅಷ್ಟೇ, ನಾವು ಅಷ್ಟು ಟ್ಯಾಲೆಂಟ್ ಇದೆಯಾ, ನಮಗೂ ಅಷ್ಟು ಕಾಲು ಭಾಗ ಟ್ಯಾಲೆಂಟ್ ಇಲ್ಲ ನೋಡಿ. ನಾವು ವಿಡಿಯೋ ಮಾಡಬೇಕಾದ್ರೆ ನಾವು ನೋಡಿ ಇಟ್ಕೊಂಡು ನಾವು ಎಷ್ಟು ಮಾತಾಡಲಿಕ್ಕೆ ನಾನು ಜಾಸ್ತಿ ಆಗಲ್ಲ. ನಾವು ಕ್ಯಾಮ್ರಾ ಇಟ್ಕೊಂಡು ನೋಡಿ ಆ ರೀತಿ ಅಷ್ಟು ಮಾಡ್ತಾರೆ ಅಂತಂದ್ರೆ ವಿಡಿಯೋ ಎಷ್ಟು ಟ್ಯಾಲೆಂಟ್ ಇಲ್ಲ. ಚಿಕ್ಕ ಹುಡುಗ ಅಂತ ನಾವು, ಚಿಕ್ಕ ಹುಡುಗ ಅವ್ನಿಗೆ ಏನು ಗೊತ್ತಾಗುತ್ತೆ ಅಂತ ನಾವು ಇದು ಮಾಡ್ತೀವಿ. ಈಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಓಕೆನಾ? ಅಷ್ಟು ಟ್ಯಾಲೆಂಟ್ ಮುಂದೆ ಎಷ್ಟೇ ಏಜಿನ ಲೆಕ್ಕಾಚಾರ ಅಲ್ಲ, ಅದು ಟ್ಯಾಲೆಂಟ್ ಇದ್ದರೆ ಯಾರು ಬೇಕಾದ್ರೂ ಮಾಡ್ಬೋದು. ಅದು ಸಣ್ಣ ವಯಸ್ಸು ದೊಡ್ಡ ವಯಸ್ಸು ಅಂತಲ್ಲ. ಆದರೂ ಆ ಪುಟ್ಟ ಪಾಪ ಅಷ್ಟು ಹೆಲ್ಪ್ ಮಾಡೋದಕ್ಕೆ ಪರವಾಗಿಲ್ಲ. ಆದ್ರೂ ತುಂಬ ಜನ ಪಾಪ ಹೆಲ್ಪ್ ಮಾಡ್ತಿದ್ರೆ, ಆದರೂ ತೊಂದರೆ ಏನಿಲ್ಲ. ಆದರೆ ಏನಪ್ಪ ಅಂತಂದರೆ, ಅಷ್ಟು ಟ್ಯಾಲೆಂಟ್ ಹುಡುಗ, ಅಷ್ಟು ವಿಡಿಯೋಗಳು ಎಲ್ಲ ಹಾಕಿ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಓಕೆನಾ? ನೋಡಿ ಫ್ರೆಂಡ್ಸ್, ಇದೇ ಗೂಗಲ್ ಪಿನ್ ಬಂದಿದೆ ಅಡ್ರೆಸ್ಗೆ. ನೋಡ್ತಿದ್ರಲ್ಲ, ನಮ್ಮ ಅಡ್ರೆಸ್ ಕರೆಕ್ಟಾಗಿ ಬಂದಿದೆ. 12 ದಿನ ಕರೆಕ್ಟಾಗಿ ಬಂದಿದೆ ನೋಡಿ. ನಮಗೆ 2 ದಿನ ಆಯಿತು ನೋಡಿ ಬಂದು ನಮ್ಮ ಅಡ್ರೆಸ್ಗೆ ಫ್ರೆಂಡ್ಸ್. ನೋಡ್ತಿದ್ರಲ್ಲ, 2 ಡೇಸ್ ಆಯಿತು ನಮ್ಮ ಅಡ್ರೆಸ್ಗೆ ಬಂದು ಗೂಗಲ್ ಪಿನ್ನು. 2 ದಿನ ಆಯಿತು. ಮನೆಯವ್ರು 1 ದಿನ ಆದಮೇಲೆ ಹೇಳಿದ್ದಾರೆ, ಯಾಕೆಂದರೆ ಮರ್ತಿದ್ದಾರೆ ನಮ್ಮ ವೈಫ್ ಮನೆಯವರು ಇದನ್ನ ಕೊಡೋದನ್ನು ನನಗೆ. ನೋಡ್ತಾರ ಫ್ರೆಂಡ್ಸ್, ಎಲ್ಲ ಪೂಜೆ ಮಾಡಾಯಿತು. ಯಾವಾಗ ಬರ್ತದೆ ನಾನು ದೇವ್ರ ಪೂಜೆ ಎಲ್ಲ ಮಾಡಿ ಹಂಗೆ ಇಟ್ಟಿದ್ದೀನಿ ಸುರಕ್ಷಿತವಾಗಿ. ನೋಡೋಣ ಹೇಗೆಲ್ಲ ಮಾಡಿ ಹಾಕಬೇಕು ಪಿನ್ ಅನ್ನೋದು, ಸ್ವಲ್ಪ ಭಯ ಆಗ್ತಾಯಿದೆ. ನೋಡ್ರ ಫ್ರೆಂಡ್ಸ್ ಹೇಗೆ ಅಂತ. 2 ದಿನ ಆಯಿತು ಬಂದು. ಮನೆಯವರು 1 ದಿನ ಆದಮೇಲೆ ಲೇಟಾಗಿ ಹೇಳಿದ್ದಾರೆ, ಯಾಕೆಂದರೆ ಅವರು ಮರ್ತ್ಬಿಟ್ಟಿದ್ದಾರೆ. ಮನೆ ಕೆಲಸ ಅದು ಇದು ಅಂತ ಎಲ್ಲ ಇದಾಗುತ್ತಲ್ಲ. ನೋಡಿ ಫ್ರೆಂಡ್ಸ್, ನೀವು ಅಷ್ಟೇ. ಓಕೆನಾ? ನೀವು ಏನಾರ ಅಡ್ರೆಸ್ಗಳು ಏನಾರ ನಿಮಗೂ ಒಂದೂವರೆ ತಿಂಗಳು 2 ತಿಂಗಳು ನಿಮಗೂ ಬಂದಿಲ್ಲ ಅಂತಂದರೆ ಕರೆಕ್ಟಾಗಿ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂತಂದರೆ ಟೆಕ್ ಭರತ್ ಅಂತ ಇದ್ರಲ್ಲ, ನಿಮಗೆ ನಾನು ಇದರಲ್ಲಿ ಹಾಕ್ತೀನಿ, ತಮ್ಮನೇಲಿ ಹಾಕ್ತೀನಿ, ನೋಡಿ ಕಾಂಟ್ಯಾಕ್ಟ್ ಮಾಡಿ ಪಾಪ. ಓಕೆನಾ? ಅವ್ರಿಗೂ ಸಪೋರ್ಟ್ ಮಾಡಿ. ಓಕೆನಾ? ಅವ್ರ ವೀಡಿಯೋಸ್ಗಳು ನೋಡಿ ಪಾಪ ಅವ್ರಿಗೂ ಸಪೋರ್ಟ್ ಮಾಡಿ. ಆ ಪುಟ್ಟನಿಗೆ ಸಣ್ಣ ಹುಡುಗ ಅಂತ ಟ್ರೀಟ್ ಮಾಡಬಾರ್ದು. ಯಾಕಂದರೆ ಅಷ್ಟು ಟ್ಯಾಲೆಂಟ್ ಇದೆ, ಒಳ್ಳೊಳ್ಳೆ ವಿಡಿಯೋ ನೋಡಿ. ನಾವು ಆ ರೀತಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಯಾರು ಜಯ ಕುಟುಂಬ ಮಗ ಇದ್ರಲ್ಲ ಟೆಕ್ ಭರತ್, ಅಷ್ಟು ಟ್ಯಾಲೆಂಟಲ್ಲಿ ವಿಡಿಯೋಗಳು ಮಾಡಾಕ್ತಾರೆ ಪಾಪ. ಓದ್ಕೊಂಡು ಎಜುಕೇಟೆಡ್ ಮಾಡಿಕೊಂಡು ಮನೇಲಿ. ಓಕೆನಾ? ಹೇಗೆ ವಿಡಿಯೋ ಮಾಡೋಕ್ಕೆ ಸಾಧ್ಯ ಅಲ್ವಾ? ಆ ಚಿಕ್ಕ ವಯಸ್ಸಲ್ಲಿ ಹುಡುಗನಾದರೂ ಪಾಪ ಅಷ್ಟು ಮಾಡ್ತಾ ಇದ್ದಾರೆ ಅವರು ಪುಟ್ಟ ಅನ್ನೋದು. ಓಕೆನಾ? ಯಾರೆಲ್ಲ ಅವ್ರಿಗೆ ಪಾಪ ಗೊತ್ತಿಲ್ವೋ ಪಾಪ ಹೇಳಿ, ಪಾಪ ಅವ್ರಿಗೂ ಸಪೋರ್ಟ್ ಮಾಡಿ. ಓಕೆನಾ? ಹಂಗೆ ಇರಬೇಡಿ ಪಾಪ. ಓಕೆನಾ? ಹೆಲ್ಪ್ ಪಾಪ ಇದು ಮಾಡೋ ಹೆಲ್ಪ್ ತುಂಬ ಎಲ್ರಿಗೂ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಜಯ ತಂಗಿ ಹೇಳಿದೆ. ತುಂಬ ಎಲ್ಲರೂ ಹೆಲ್ಪ್ ಮಾಡ್ತಾರೆ ನನ್ನ ಮಗ ಪಾಪ ಅಂತ ಹೇಳಿದ್ದಾರೆ. ಪಾಪ ಅವರು ಪಾಪ ಸಪೋರ್ಟ್ ಮಾಡಲೇಬೇಕಲ್ವ ಅವ್ರ ಫ್ಯಾಮಿಲಿ ಎಲ್ಲರಿಗೂ. ಓಕೆನಾ ಫ್ರೆಂಡ್ಸ್? ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ಅವ್ರನ್ನ ಕೇಳಿ ತಿಳ್ಕೊಳ್ಳಿ ಪಾಪ. ಓಕೆ, ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವಾಗಿ ಮಾಡೋಕೆ ಹೋಗಬೇಡಿ. ನಮ್ದು ಎಡವಟ್ಟಾಗಿದೆ ಸ್ವಲ್ಪ. ಓಕೆನಾ? ಆದರೂ ಎಡವಟ್ಟಾಗಿದ್ದರಿಂದ ಸ್ವಲ್ಪ ನಾನು ಇದು ಮಾಡಿಲ್ಲ. ಸ್ವಲ್ಪ ಇನ್ನೂ ಕ್ಲಿಯರಾಗಿ ನಾನು ತಿಳ್ಕೊಬೇಕು. ನಿನ್ನೆ ನಾನು ಮಾಡಿದ್ದೆ ನಾನು ಪಾಪ ಆ ಭರತ್ ಪುಟ್ಟನಿಗೆ ಹೇಳಿದ್ರು, ಬೇರೆ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಇವೆಲ್ಲ ಈ ರೀತಿ ಹಿಂಗೆ ಆಗುತ್ತೆ, ಅವೆಲ್ಲ ಕ್ಯಾನ್ಸಲ್ ಮಾಡಿ ಕೆಲವೊಂದೆಲ್ಲ ಮಾಡ್ಕೊಳ್ಳಿ, ನಾನು ಹೇಳ್ತೀನಿ ಅಣ್ಣ ಅಂತ ಹೇಳಿದೆ ಆ ಪುಟ್ಟ ನನಗೆ. ನೋಡಿ ಫ್ರೆಂಡ್ಸ್, ಗೂಗಲ್ ಪಿನ್ನಿಂದ ಯಾವುದೇ ರೀತಿ ಕರೆಕ್ಟಾಗಿ ಮಾಡಿ. ನಿಮ್ಮ ಕರೆಕ್ಟ್ ಅಡ್ರೆಸ್ಸು, ಪಾನ್ ಕಾರ್ಡಲ್ಲಿ ನೀವು ಏನೇನು ಅಡ್ರೆಸ್ ಕೊಟ್ಟಿರ್ತೀರ, ನೀವು ಯಾವುದ್ರಲ್ಲಿ ಕೊಟ್ಟಿರ್ತೀರ ಅಡ್ರೆಸ್ಸು, ಅದೇ ಅಡ್ರೆಸ್ ಕರೆಕ್ಟಾಗೆ, ಮತ್ತು ನಿಮ್ಮ ನೇಮ್ ಆಗಿರ್ಬೋದು, ಏನಿದೆ ನೇಮು ಅದನ್ನೇ ಕರೆಕ್ಟಾಗಿ ಕೊಡಿ. ಮಿಸ್ ಮಾಡಬೇಡಿ. ಮಿಸ್ ಮಾಡಿದ್ರೆ ಸ್ವಲ್ಪ ಎಡವಟ್ಟುಗಳಾಗ್ತವೆ. ಓಕೆನಾ? ನಾವೇನು ಅಂತಂದರೆ ಈ ಯೂಟ್ಯೂಬಲ್ಲಿ ನೋಡಿ, ನಾವು ಕೆಲಸ ಮಾಡಿಕೊಂಡು ದುಡಿಮೆ ಮಾಡಿಕೊಂಡು ಇದನ್ನ ಇದು ಯೂಟ್ಯೂಬು ಸೈಡ್ ಫ್ರೀ ಇದ್ದಾಗ ಮಾತ್ರ ಯೂಟ್ಯೂಬ್ ಮಾಡ್ತಾಯಿದ್ದೀವಿ. ಓಕೆನಾ? ಅಷ್ಟು ಕಷ್ಟದಲ್ಲೇ ನಾವು ಅದನ್ನು ಮುಂದೆ ಬಂದು ಮೋನ ಮಾಡ್ಕೊಂಡು, ಲೈವ್ ಮಾಡ್ಕೊಂಡು, ವೀಡಿಯೋಸ್ ಹಾಕೊಂಡು, ಈ ರೀತಿ ಎಲ್ಲ ನಾವು ಮೋನ ಮಾಡ್ಕೊಂಡು ಗೂಗಲ್ ಪಿನ್ನಿಗೆ ಎಷ್ಟು ಕಷ್ಟ ಅನುಭವಿಸಿದ್ದೀವಿ ಅನ್ನೋದು ನಮಗೆ. ಯಾಕೆಂದರೆ ನನಗೆ ಗೊತ್ತು. ಯಾಕೆಂದರೆ ನಾನು ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಎಲ್ಲರಿಗೂ 30-40 ಜನಕ್ಕೆ ನಾನು ಸಪೋರ್ಟ್ ಮಾಡಿ. ಓಕೆನಾ? ಅದೇ ಸಪೋರ್ಟ್ ನಾನು ಕೆಲಸ ಮಾಡಿಕೊಂಡೆ, ಲೈವ್ ಮಾಡಿಕೊಂಡು, ಆಫೀಸಲ್ಲಿ ಬೈಸ್ಕೊಂಡು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ಈ ಯೂಟ್ಯೂಬರ್ಸರ್ಗೆಲ್ಲರಿಗೂ, ತುಂಬ ಹಳಬ್ರಿಗೆಲ್ಲ ಗೊತ್ತಿದೆ. ನಾನು
ಬೈಸ್ಕೊಂಡಿರೋದು. ನಾನು ಇದು ಕೆಲಸ ಹೋಗೋ ಟೈಮಲ್ಲಿ ಕೆಲಸ ಹೋಗ್ತಾಯಿತ್ತು, ಅದು ಯೂಟ್ಯೂಬ್ ಮಾಡ್ತಾಯಿದ್ದೀನಲ್ಲ, ಕೆಲಸ ಹೋಗೋ ಟೈಮಲ್ಲಿ ಉಳಿಸ್ಕೊಂಡಿದ್ದೀನಿ. ಯಾಕೆಂದರೆ ಕಾಯಕವೇ ಕೈಲಾಸ. ಆ ಕೆಲಸ ಒಂದಿದ್ದಿಲ್ಲ, ನಿಯತ್ತಿದ್ರೆ ಕೆಲಸ ಉಳಿಸ್ಕೋತು ನನಗೆ ಅಂತ ಹೇಳ್ತೀನಿ. ಆದರೂ ಅದರಲ್ಲಿ ಈ ಯೂಟ್ಯೂಬಿಂದ ನಾನು ಮಾಡಿಕೊಂಡು ಕೆಲಸ ಹೋಗ್ತಿದೆ ಅಂದಮೇಲೆ ಎಷ್ಟು ಉಳಿಸ್ಕೋಬೇಕಲ್ವ ನಾನು. ಆದರೂ ಲೈವ್ ಮಾಡ್ಕೊಂಡು ಡಬ್ಲ್ಯೂ ಎಚ್ ಮಾಡ್ಕೊಂಡು ವೀಡಿಯೋಸ್ಗಳೇ ಆಗ್ತಿರಲಿಲ್ಲ ನಾನು. ಆದರೂ ಕಷ್ಟಪಟ್ಟಿದ್ದೀನಿ. ಆದರೂ ಕಷ್ಟಪಟ್ಟಿದ್ದೆ ದೇವರು ಕೈ ಬಿಡಲಿಲ್ಲ ಅಂತ ಹೇಳ್ತಾರೆ. ಯಾರಿಗೂ ಅಷ್ಟೇ ಒಳ್ಳೇದು ಮಾಡಿ, ಓಕೆನಾ. ಒಳ್ಳೇದು ಮಾಡ್ಕೊಂಡು ನೀವು ಸಪೋರ್ಟ್ ತೊಗೊಂಡು ನೀವು ಮೌನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಿಮಗೂ ಒಳ್ಳೇದಾಗುತ್ತೆ. ಈಗೆಲ್ಲ ಯಾರ್ಯಾರು ಮಾಡ್ತಿದ್ದೀರಾ ಕರೆಕ್ಟಾಗಿ, ಅವ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಎಲ್ಲ ಒಳ್ಳೇದಾಗಿ ನಡೆದ್ರೆ ಒಳ್ಳೇದಾಗಿ ನಡೆಯುತ್ತೆ ಅಂತ ದೇವ್ರು ಕಾಪಾಡ್ತಾನೆ. ಇವಾಗೆಲ್ಲ ನೋಡಿ, ಲೈವ್ ಮಾಡ್ಕೊಂಡು ವೀಡಿಯೋಸ್ ಹಾಕೊಂಡ್ರು ಡಬ್ಲ್ಯೂ ಎಚ್‌ಗಳು ಸುಮಾರು ಜನಕ್ಕೆ ಬರ್ತಾಯಿಲ್ಲ. ಕೆಲವರಿಗೆಲ್ಲ ಲೈವ್‌ಗಳಲ್ಲಿ ವೀಡಿಯೋಸ್ಗಳಲ್ಲಿ ಕೆಲವರೆಲ್ಲ ಬೇಗ ಮೌನ ಮಾಡ್ಕೊಂಡ್ರು. ಕೆಲವರಿಗೆಲ್ಲ ಲೈವ್ ಮಾಡ್ಕೊಂಡು ವೀಡಿಯೋಸ್ಗಳು ಹಾಕ್ತಾಯಿದ್ದಾರೆ. ಪಾಪ ಎಲ್ಲ ಬಡಪಾಯಿಗಳಿದ್ದಾರೆ. ಅವ್ರಿಗೇನು ಡಬ್ಲ್ಯೂ ಎಚ್ಚೇ ಇರ್ತಿಲ್ಲ. ಇನ್ನು 2 ತಿಂಗಳು 3 ತಿಂಗಳಲ್ಲಿ 2,000 3,000ಗಳು ಮಾಡ್ಕೋಬೇಕು ಅಂತಾರಲ್ಲ. ಪಾಪ ನಮಗೆಲ್ಲ ಕಷ್ಟದಲ್ಲಿ ಪಾಪ ಹೇಳಿದ್ದಾರೆ ಕೆಲವರೆಲ್ಲ. ಈ ರೀತಿ ಆಗಿದೆ ಕೃಷ್ಣ, ಏನು ಮಾಡ್ಬೇಕು ಕೃಷ್ಣ ಬ್ರದರ್? ಇನ್ನು 2 ತಿಂಗಳು ಐತೆ, 3 ತಿಂಗಳು ಐತೆ, 2,000 3,000 2,500 ಹೆಂಗೆ ಮಾಡ್ಕೋಬೇಕು, ಹೇಗೆ? ಪಾಪ ಅವರೆಲ್ಲ ಚೆನ್ನಾಗಿ ವೀಡಿಯೋಸ್ಗಳು ಹಾಕ್ತಾಯಿದ್ದಾರೆ. ಆದರೂ ವೈರಲ್‌ಗಳು ಆಗ್ತಿಲ್ಲ. ಆದರೂ ಅವ್ರಿಗೆ ಡಬ್ಲ್ಯೂ ಎಚ್‌ಗಳು ಬರ್ತಿಲ್ಲ. ಎಷ್ಟೆಲ್ಲ ಕಷ್ಟಪಡ್ತಾರೆ ಅಂತ ನನಗೆ ಗೊತ್ತು, ಓಕೆನಾ. ಅವರೆಲ್ಲ ಅದೃಷ್ಟ. ಯಾಕೆಂದರೆ ವೀಡಿಯೋಸ್ಗಳು ಹಾಕಿದ್ರೆ ವೈರಲ್‌ಗಳಾದರೆ, ಆದರೆ ಕೆಲವರೆಲ್ಲ ಬೇಗ ಮಾಡ್ಕೊಂಡ್ರು 3 ತಿಂಗಳು 6 ತಿಂಗಳು 5 ತಿಂಗಳಿಗೆಲ್ಲ ಮೌನ ಮಾಡ್ಕೊಬಿಟ್ರು ನೋಡಿ. ವಿಡಿಯೋ ವೈರಲ್ ಆಗಿ ಮತ್ತು ಲೈವ್ ಮಾಡ್ಕೊಂಡು ಕೆಲವರೆಲ್ಲ ಎಲ್ಲ ಕಷ್ಟಪಟ್ಕೊಂಡು ಮಾಡ್ಕೊಂಡ್ರು ಕೆಲವರು. ನೋಡಿ, ಇದು ಯಾವಾಗ ನಾವು ಕಷ್ಟಪಟ್ಟು ಇದನ್ನ ಮೋನಿಟೈಸೇಷನ್ ಆನ್ ಮಾಡ್ಕೋತೀವಿ, ಹಬ್ಬ ಮೋನಿಟೈಸೇಷನ್ ಆನ್ ಆಯಿತು ಅಂತ ಎಲ್ರಿಗೂ ಸಂತೋಷದಿಂದ ಇರ್ತಾರೆ, ಖುಷಿಯಿಂದ ಇರ್ತಾರೆ. ಮತ್ತು ಆ್ಯಡ್ಸು ಪಿನ್ನು ಇದು ಮಾಡ್ತಾರೆ. 15 ದಿನಕ್ಕೆ ಎಲ್ಲ ಬಂದ್ಬಿಡುತ್ತೆ ಮನೆಗೆ. ಎಲ್ಲ ಖುಷಿ ಆಗ್ಬಿಡ್ತಾರೆ. ಅವಾಗೇನು ಖುಷಿ ಆದರು ಅಂತ, ಏನು ದುಡ್ಡು ಬಂದ್ಬಿಡುತ್ತೆ ನಮಗೆ ಅಂತ ಇದು ಮಾಡ್ತಾರೆ. ಆದರೆ ಡಾಲರ್ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದು ಭಾರಿ ಅನುಭವಿಸ್ಬಿಟ್ಟಿದ್ದೀನಿ ನಾನು ಅಷ್ಟೇ. ಯಾಕೆಂದರೆ ನಾನು ಅಷ್ಟೇ ಡಾಲರ್ಗಳು ಹಾಕ್ತಾಯಿದ್ದೆ. ಆದರೂ ವೀಡಿಯೋಸ್ಗಳಲ್ಲಿ ನಾನು ಹಾಕ್ತಿದ್ದೀನಿ. ವೀಕ್ಲಿ 2, 3 ವೀಡಿಯೋಗಳು ಹಾಕ್ತಿದ್ದೀನಿ. ಯಾಕೆಂದರೆ ನಾನು ಕೆಲಸ ಮಾಡ್ಕೊಂಡು ಮತ್ತು ತೋಟ ನೋಡ್ಕೊಂಡು, ಮಕ್ಕಳು ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಫ್ಯಾಮಿಲಿಗಳಲ್ಲಿ ಯೂಟ್ಯೂಬ್ ಸೈಡಲ್ಲಿ ಮಾತ್ರ ಕೆಲಸ ಇಟ್ಕೊಂಡಿದ್ದೀನಿ ಅಷ್ಟೇ ನಾನು. ಆದರೆ ಯೂಟ್ಯೂಬಲ್ಲಿ ಇದ್ದು ಅಷ್ಟು ನಂಬ್ಕೊಂಡಿಲ್ಲ. ಫ್ರೀ ಇದ್ದಾಗ ಮಾತ್ರ ಅಷ್ಟೇ, ಓಕೆನಾ. ಡೈಲಿ ನಾನು ಯೂಟ್ಯೂಬ್ ನೋಡ್ತೀನಿ ಫ್ರೀ ಇದ್ದಾಗ, ಇಲ್ಲ ಅಂತಲ್ಲ. ಯಾಕೆಂದರೆ ಫಸ್ಟು ಜಾಬು, ಓಕೆನಾ. ಆಮೇಲೆ ಫ್ಯಾಮಿಲಿ ಅವೆಲ್ಲ ನೋಡ್ಕೊಂಡು ಇನ್ನೂ ಫ್ರೀ ಇತ್ತು ಅಂದ್ರೆ ಮಾತ್ರ ನಾನು ಯೂಟ್ಯೂಬು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಓಕೆನಾ. ನೋಡಿ, ಈ ವಿಡಿಯೋಗಳಲ್ಲಿ ನೋಡಿ, ವಿಡಿಯೋಗಳು ವೈರಲ್ ಆಗ್ತಿಲ್ಲ. ವಿಡಿಯೋಗಳು ವೈರಲ್ ಆಗಬೇಕು ನೋಡಿ, ಒಳ್ಳೆ ಕಂಟೆಂಟ್ಗಳು ಇರಬೇಕು. ಕಂಟೆಂಟ್ ಅಂದರೆ ಕೆಲವರೆಲ್ಲ ಏನು ಅಂದರೆ ಥಂಬ್ನೇಲ್ಗಳು ಚೆನ್ನಾಗಿ ಹಾಕ್ತಾರೆ, ಓಕೆನಾ. ಒಳಗಡೆ ಅಷ್ಟು ಕ್ವಾಲಿಟಿ ಇರೋದಿಲ್ಲ. ಥಂಬ್ನೇಲ್ ನೋಡ್ಕೊಂಡು ಕೆಲವರೆಲ್ಲ ಇದು ಹೋಗ್ತಾರೆ. ಕೆಲವ್ರದ್ದು ಥಂಬ್ನೇಲ್ಗಳು ಚೆನ್ನಾಗಿರೋದಿಲ್ಲ. ಒಳಗಡೆ ಹೋದ್ರೆ ವೀಡಿಯೋಸ್ಗಳು ಸೂಪರಾಗಿರುತ್ತೆ. ಕಂಟೆಂಟ್ ಎಲ್ಲ ಒಂದು 10 ನಿಮಿಷ ಆದ್ರೂ ಒಳ್ಳೆ ಕಂಟೆಂಟ್ ಒಳ್ಳೆ ಕಂಟೆಂಟ್ ವಿಡಿಯೋ ಇರುತ್ತೆ. ಒಂದು 1000 ಜನ ನೋಡೋಂಗಿರುತ್ತೆ ನೋಡಿ, ಆ ರೀತಿ ಇರುತ್ತೆ. ಕೆಲವ್ರದೆಲ್ಲ ಥಂಬ್ನೇಲ್ಗಳು ಚೆನ್ನಾಗಿರುತ್ತೆ, ಆದರೆ ಒಳಗಡೆ ಹೋದರೆ ಕ್ವಾಲಿಟಿ ಅಷ್ಟು ವಿಡಿಯೋಗಳು ಇರೋದಿಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ಆಗ್ತಾಯಿದೆ ಈ ಯೂಟ್ಯೂಬ್ಗಳಲ್ಲಿ. ಎಷ್ಟು ಕಷ್ಟ ಅಲ್ವಾ? ಯೂಟ್ಯೂಬ್ಗಳಲ್ಲಿ ಎಷ್ಟು ತಲೆ ಕೆಡಿಸ್ಕೊಂಡು ಕೆಲವರೆಲ್ಲ ಕೆಲಸ ಇಲ್ದೇ ಕೆಲವರೆಲ್ಲ ಇದರಲ್ಲೇ ಪಳಗ್ತಾ ಇದ್ದಾರೆ. ಇದ್ರ ಪಳಗಿರೋರು ಮಾತ್ರ ಟ್ಯಾಲೆಂಟ್ಗಳು ಮಾಡ್ತಾಯಿದ್ದಾರೆ ಅಂತ ಹೇಳ್ತೀನಿ, ಓಕೆನಾ ಫ್ರೆಂಡ್ಸ್. ಈ ಯೂಟ್ಯೂಬ್ಗಳಲ್ಲಿ ಮೌನ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಇದೆಯೋ, ಡಾಲರ್ ಅದಕ್ಕಿಂತ 10ರಷ್ಟು ಕಷ್ಟ ಇದೆ ಅಂತ ನಾನು ಈ ವಿಡಿಯೋನ ಮಾಡಿ ಇಲ್ಲಿಗೆ ನಾನು ಕೈ ಬಿಡ್ತೀನಿ ಫ್ರೆಂಡ್ಸ್. ನಾನು ಹೇಳಿದ್ದೀನಲ್ಲ, ಟೆಕ್ ಭರತ್ ಅಂತ ಇದ್ರಲ್ಲ, ಪಾಪ ಅಷ್ಟು ಹೆಲ್ಪ್ ಮಾಡಿದ್ದಾರೆ. ಧನ್ಯವಾದಗಳು ಭರತ್ ಪುಟ್ಟ, ನಿನಗೆ ಇಷ್ಟೆಲ್ಲ ಮಾಡಿದ್ದಕ್ಕೆ. ಗೂಗಲ್ ಪಿನ್ ಬಂದಿದೆ. ಗೂಗಲ್ ಪಿನ್ ಹಾಕೋದು ಸ್ವಲ್ಪ ನನಗೆ ಗೊತ್ತಾಗ್ತಿಲ್ಲ, ಆದರೂ ಸ್ವಲ್ಪ ಮಾಹಿತಿ ಕೊಡ್ತೀನಿ ಅಂತ ಹೇಳಿದೆ ಪುಟ್ಟ ನೀನು. ಅದು ಸ್ವಲ್ಪ ಮಾಹಿತಿಗಳನ್ನ ತಿಳ್ಕೊಂಡ್ರೆ ಖಂಡಿತ ಇದು ಮಾಡ್ಕೊತೀನಿ, ಮತ್ತು ವೀಡಿಯೋಸ್ಗಳು ಹಾಕೊಂಡು ಹೋಗ್ತೀನಿ ಪುಟ್ಟ, ಓಕೆನಾ. ಪಾಪ ನೀವು ನಮ್ಗೆ ಸಪೋರ್ಟ್ ಮಾಡಿದೆ, ಪಾಪ ಸಪೋರ್ಟ್ ಕೊಡಲೇಬೇಕಲ್ವಾ. ಎಲ್ಲರೂ ಸಪೋರ್ಟ್ ಮಾಡಿ, ಓಕೆನಾ. ಯಾರೆಲ್ಲ ನೀವು ಗೊತ್ತಿಲ್ವೋ, ನಿಮಗೆ ಗೂಗಲ್ ಪಿನ್ ಅಡ್ರೆಸ್ ಹಾಕೋದು ಗೊತ್ತಿಲ್ವೋ, ಪಾಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಓಕೆ. ನಾನು ಹಾಕ್ತೀನಿ ಅವ್ರನ್ನ ನನ್ನ ಥಂಬ್ನೇಲ್ಗೆ ಕಾಂಟ್ಯಾಕ್ಟ್ ಮಾಡಿ, ಪಾಪ ಇದು ಮಾಡಿ, ಅವ್ರಿಗೂ ಸಪೋರ್ಟ್ ಮಾಡಿ ತುಂಬ, ಓಕೆನಾ. ಅವರು ಪಾಪ ಸಣ್ಣ ಹುಡುಗ, ಏನು ಟ್ಯಾಲೆಂಟ್ ಇಲ್ಲ ಅಂತ ಇದು ಮಾಡಿಬಿಡಿ. ಅವ್ರ ವಿಡಿಯೋಸ್ನ 1-2 ವಿಡಿಯೋ ನೋಡಿ, ಓಕೆನಾ. ನೀವು ಆ ರೀತಿ ಮಾತಾಡೋಕ್ಕಾಗಲ್ಲ. ಆ ರೀತಿ ವಿಡಿಯೋನ ತುಂಬ ಚೆನ್ನಾಗಿದೆ, ಓಕೆನಾ. ಇವತ್ತು ನಾನು ವಿಡಿಯೋ ಮಾಡೋ ಕಾರಣ ಏನು ಅಂದರೆ, ಗೂಗಲ್ ಆಡ್ಸ್ ಪಿನ್ ಬಂದಿತ್ತು, ಅದಕ್ಕೋಸ್ಕರ ಇವತ್ತು ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ಬೇಕಾಯ್ತು ನಾನು ಋಣವಾಗಿ, ಓಕೆನಾ. ಎಲ್ರಿಗೂ ನಾನು ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಓಕೆನಾ. ಎಲ್ರಿಗೂ ತಲುಪಬೇಕು ಈ ವಿಡಿಯೋನ ಅನ್ನೋದು ಈ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್, ಓಕೆನಾ. ಎಲ್ರಿಗೂ ಬಾಯ್ ಫ್ರೆಂಡ್ಸ್. ಈ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹಾಕ್ಕೊಂಡು ಬಟ್ಟೆನ ತಣ್ಣಗೆ ಮಾಡ್ಕೊಂಡು ಒಟ್ಟಿಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರಿ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ಎಲ್ರಿಗೂ ಬಾಯ್ ಫ್ರೆಂಡ್ಸ್.